ಅಸೆಟ್ ನೋಡ್ರಿ, ಬಿಲ್ಡಿಂಗ್ 4,50,000 6,00,000 ಇದೆ ಅಸೆಟ್ಸ್ ಒಳಗೆ. ಬಿಲ್ಡಿಂಗಿಗೆ ಅಡ್ಜಸ್ಟ್ಮೆಂಟ್ ಇದೆಯಲ್ವಾ? ಅಡ್ಜಸ್ಟ್ಮೆಂಟ್ ಇದ್ದರೆ ವರ್ಕಿಂಗ್ ಮಾಡಬೇಕಾ? ಅಡ್ಜಸ್ಟ್ಮೆಂಟ್ ಇದ್ದರೆ ಸೊ ಬಿಲ್ಡಿಂಗ್ ಮಾಡ್ತಾಯಿದ್ದೀನಿ. ಸೊ ಬಿಲ್ಡಿಂಗ್ ನೋಡಿರಿ, ಅಸೆಟ್ ಸೈಡ್ ಯಾವಾಗ ಅಷ್ಟೇ ಅಂದ್ಕೊಂಡಿದ್ದೀನಿ. ಬಿಲ್ಡಿಂಗ್ ಅಕೌಂಟ್ ಅಲ್ವಾ ಇದು? ಸೊ ಬಿಲ್ಡಿಂಗ್ ಅಕೌಂಟ್ ಇದೆ. ಅಸೆಟ್ ಸೈಡ್ ನೀವು ಓಪನ್ ಮಾಡ್ತಾಯಿದ್ರೆ ಆಲ್ವೇಸ್ ಡೆಬಿಟ್ ಸೈಡಲ್ಲಿ. ಅಸೆಟ್ ಸೈಡ್ ಓಪನಿಂಗ್ ಡೆಬಿಟ್ ಸೈಡ್ ಲೆಡ್ಜರ್ ಅಕೌಂಟಿಗೆ ಯಾವುದೇ ಒಂದು ಅಸೆಟ್ ಸೈಡ್ ಓಪನ್ ಆಗಬೇಕಾದ್ರೆ ಡೆಬಿಟಲ್ಲಿ ಆಗುತ್ತದು. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ, ಅಸೆಟಿಂದು 4,50,000 ಇದೆ. ನೆಕ್ಸ್ಟು ಕ್ಲೋಸಿಂಗ್ ಇದೆ ಅಲ್ವಾ, ಅದು ಬ್ಯಾಲೆನ್ಸ್ ಕ್ಯಾರಿ ಡೌನ್ 6,00,000 ಆಯಿತಾ? ಇದು ತೊಗೊಂಡಿದ್ದೀವಿ. ನೆಕ್ಸ್ಟ್ ಮಷಿನರಿ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ, ಮಷಿನರಿ ಇದೆ. ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಆನ್ ಮಷಿನರಿ ರುಪೀಸ್ 30,000. ಮಷಿನರಿ ಬರ್ಕೊಳ್ಳ ನೋಡಿ, ಯೂಸ್ವಲ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ಫಸ್ಟು ಅಡ್ಜಸ್ಟ್ಮೆಂಟ್ ಇದೆ, ಅಡ್ಜಸ್ಟ್ಮೆಂಟ್ ತಗೊಳ್ತಾ ಇದ್ದೀನಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಷಿನರಿ 3,30,000 3,30,000 ಓಪನಿಂಗು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 4,00,000 ಬರ್ಕೊಂಡಿದ್ದೀವಿ ಇದಕ್ಕೆ. ನೆಕ್ಸ್ಟು ಫರ್ನಿಚರ್ ಇದೆಯಾ? ಫರ್ನಿಚರ್ ಅಕೌಂಟು. ಸೊ ಮೋರ್ ವರ್ಕಿಂಗ್ ನೋಟ್ ಫರ್ನಿಚರ್ ಅಕೌಂಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಫರ್ನಿಚರ್ ಓಪನಿಂಗು 85,000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,05,000 ಆಯಿತಾ? ಸ್ಟಾಕ್ ಇದೆ, ಸ್ಟಾಕ್ ಕರೆಂಟ್ ಅಸೆಟ್ಸ್ ಅಲ್ವಾ, ಅದೆಲ್ಲಿ ಬರುತ್ತೆ ತೊಗೊಳ್ಳೋಣ ಈಗ. ಸ್ಟಾಕ್ ಎಲ್ಲಿ ಬರುತ್ತೆ ಹೇಳ್ರಿ? ಆಪ್ರೇಟಿಂಗ್ ಅಲ್ವಾ? ಸ್ಟಾಕ್ ಆಪ್ರೇಟಿಂಗ್ ಬರುತ್ತೆ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆರ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇನ್ನು ಹೇಳಿದ್ದೀವಿ. ಸೊ ಡಿಕ್ರೀಸ್ ಆದರೆ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆದರೆ ಆ್ಯಡ್ ಆಗುತ್ತೆ ಅಲ್ವಾ? ಏನಾಗಿದೆ ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಆಗಿದೆ ಅಸೆಟ್ಸ್ ಇನ್ಕ್ರೀಸ್ ಆದರೆ ಸ್ಟಾಕ್ ಆಗಿದೆಯಾ? ಸ್ಟಾಕ್ ಜಾಸ್ತಿ ಇಲ್ಲಿ ಬರುತ್ತಲ್ವಾ? ಡಿಕ್ರೀಸ್ ಅಲ್ವಾ ಇದು? ಎಸ್ ಆಗುತ್ತೆ. ಏನಿದೆ ಸ್ಟಾಕ್ ಅಲ್ವಾ? ಸ್ಟಾಕ್ ಎಷ್ಟಿದೆಯಪ್ಪ ಇದು? 3,60,000 4,51,000 1,10,000 ಹೌದಲ್ವಾ? 1,10,000 ಮೈನಸ್ ಅಲ್ವಾ ಇದು? ಹೌದೇನಪ್ಪ? ಲಾಸ್ಟ್ ಸೇಮ್ ಇದೆ. ಇದೆ ನೋಡ್ರಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆರ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಡ್ ಮಾಡ್ತೀರಾ. ಮೈನಸ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆರ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆರ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಆಗಿದೆ. ನೆಕ್ಸ್ಟು ಸ್ಟಾಕ್ ಆಯಿತು. ಡೇಟಾಸ್ ಏನಾಗಿದೆ? ಡಿಕ್ರೀಸ್ ಆಗಿದೆ ಅಲ್ವಾ? ಬರುತ್ತಲ್ವಾ? ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಡೇಟಾಸ್ ಇದೆ. ಎಷ್ಟು ಡಿಕ್ರೀಸ್ ಆಗಿದೆ? 40,000 ಪ್ಲಸ್ ಅಲ್ವಾ ಇದು? 40,000. ನೆಕ್ಸ್ಟು ಕ್ಯಾಶ್ ಓಪನಿಂಗ್, ಕ್ಯಾಶ್ ಕ್ಲೋಸಿಂಗ್ ಎಷ್ಟಿದೆ? 1,20,000 ಓಪನಿಂಗು 70,000. 50,000 ಡಿಫ್ರೆನ್ಸ್ ಅಮೌಂಟು. ಸೊ 50,000 ಆಯ್ತಲ್ವ ಇದು? ಕ್ಯಾಶ್ ಆಯಿತು. ಪ್ರಿಲಿಮಿನರಿ ಎಕ್ಸ್ಪೆಂಡಿಚರ್ಸ್ ರಿಟರ್ನ್ ಆಫ್ ಅಂತಿದೆ. ನಾನು ಹೇಳಿದೆ ವರ್ಷ ನೀವು ಒಂದಿಷ್ಟು ಅಮೌಂಟನ್ನು ರಿಟರ್ನ್ ಆಫ್ ಮಾಡ್ತಾ ಬರಬೇಕು. ಅದು ಪ್ರಾಫಿಟ್ ಲಾಸ್ ಅಕೌಂಟ್ ಹೋಗುತ್ತಲ್ವಾ ಇದು? ಸೊ ಪ್ರಾಫಿಟ್ ಲಾಸ್ ಅಕೌಂಟ್ ಮೀನ್ಸ್ ಇದೆಲ್ಲ ಆಪ್ರೇಟಿಂಗ್ ಅಲ್ವಾ? ಸೊ ಡಿಪ್ರಿಸಿಯೇಷನ್, ಗುಡ್ ವಿಲ್, ಜನರಲ್ ರಿಸರ್ವ್ಸ್ ಅವೆಲ್ಲ ನಾನ್ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್ಸ್ ಅಲ್ವಾ ಇದು? ನಾನ್ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್ಸ್, ನಾಟ್ ಬಿಸ್ನೆಸ್. ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಏನು ಮಾಡ್ತೀರಾ? ಆ್ಯಡ್ ಮಾಡ್ತಿಲ್ವಾ? ಕ್ಯಾಶ್ ಎಕ್ಸ್ಪೆನ್ಸನ್ನು ಲೆಸ್ ಮಾಡ್ತೀರಾ ಡೈರೆಕ್ಟ್ ಮೆಥಡಲ್ಲಿ. ಇಂಡೈರೆಕ್ಟ್ ಮೆಥಡಲ್ಲಿ ಆ್ಯಡ್ ಮಾಡ್ತೀರಾ. ಸೊ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವುದು? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಲ್ವಾ ಇದು? ಹೌದೇನಪ್ಪ? 10,000 ಕರೆಕ್ಟಾ ಇದು? ಆ್ಯಡ್ ಮಾಡ್ತಾ ಇದ್ದೀರಾ? ಹಾಂ, ಡಿಫ್ರೆನ್ಸ್ ಹೆಂಗಲ್ವಾ? ಡಿಫ್ರೆನ್ಸ್ 10,000 ಅಲ್ವಾ ಇದು? ಡಿಫ್ರೆನ್ಸ್ ಅಮೌಂಟ್ 10,000 ಅಲ್ವಾ ಈಗ ನೀವು ಕಂಪೇರ್ ಮಾಡಿದ್ರು?
ಡಿಫ್ರೆನ್ಸ್ ಅಮೌಂಟ್ ಅಂತ ಓಪನಿಂಗ್ ಮಾತ್ರ ಕೊಟ್ಟವ್ರೆ ಹಾಂ ಈಗ ಅದು ಮಾತ್ರ ಅದೇ ಡಿಫ್ರೆನ್ಸ್ ಅಲ್ವಾ ಈಗ ಅದು ಇಲ್ಲಿ ಅದೇ ಡಿಫ್ರೆನ್ಸು ಮತ್ತೆ ಆಯ್ತಲ್ವ ಇದು ಅಸೆಟ್ಸ್ ಯಾವುದು ಬ್ಯಾಲೆನ್ಸ್ ಇದೆಯಾ ಇಲ್ಲ ಸರ್ ಯಾವುದು ಬ್ಯಾಲೆನ್ಸ್ ಇಲ್ಲವಲ್ಲ ಇಲ್ಲ ಸರ್ ಅಸೆಟ್ಸಲ್ಲಿ ದಿಸ್ ನೋ ಬ್ಯಾಲೆನ್ಸ್ ಈಗ ಲಯಬಿಲಿಟಿ ಬರ್ತಾ ಇದ್ದೀವಿ ರಕ್ಷಿತ ಏನು ನೋಡಿದ್ದೀವಿ ಅಸೆಟ್ಸಲ್ಲಿ ಎಲ್ಲ ಪಾಸ್ ಮಾಡಿದ್ದೀವಲ್ವಾ Yes, sir. ಯಾವುದು ಮಿಸ್ ಇಲ್ಲ ಸೊ ಲಯಬಿಲಿಟಿಯಲ್ಲಿ ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 6 ಲ್ಯಾಕ್ ಇದೆ 7 ಲ್ಯಾಕ್ ಇದೆ ಸೊ ನಾವು ಇಶ್ಯೂ ಮಾಡಿದ್ದೀವಲ್ವಾ 1 ಲ್ಯಾಕ್ ಇಶ್ಯೂ ಮಾಡಿದ್ವಿ ಫೈನಾನ್ಸಿಂಗ್ ಆಕ್ಟಿವಿಟಿ ಅದು ಎಸ್ ಸರ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಇಶ್ಯೂ ಆಫ್ ಈಕ್ವಿಟಿ ಶೇರಾ ಎಸ್ ಸರ್ ಎಷ್ಟಮ್ಮ 1 1 ಲ್ಯಾಕಾ ಸೊ 1 ಲ್ಯಾಕ್ ಬರ್ತಾ ಇದೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡಿಫ್ರೆನ್ಸ್ ಅಲ್ವಾ ಲಾಸ್ಟ್ ಇಯರ್ 75,000 ಇದು ಈಗ 1 ಲ್ಯಾಕ್ ಇದೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ನಮಗೆ 25 ಬರ್ತಾ ಇದೆ ಸೊ ದಿಸ್ ಲಾಸ್ ಸಾರಿ ದಿಸ್ ಡಿಫ್ರೆನ್ಸ್ ತೊಗೊಂಡಿದ್ದೀರಾ ನೆಕ್ಸ್ಟು ಲಾಂಗ್ ಟರ್ಮ್ ಡೆಟ್ ಇದೆ 3 ಲ್ಯಾಕ್ ಇದೆ 4 ಲ್ಯಾಕ್ ಇದೆ ಲಾಸ್ಟ್ ವರ್ಷ 3 ಲಕ್ಷ ಆಯಿತು ಇನ್ನೊಂದು ವರ್ಷ ತೊಗೊಂಡಿದ್ದೀರಲ್ವಾ Yes, sir. ಅಮೌಂಟ್ ಬಂದಿದೆ ನಿಮಗೆ 1 ಸೊ lakh ಲಾಂಗ್ ಟರ್ಮ್ debt. ಡೆಟ್ ಎಷ್ಟು ತೊಗೊಂಡಿರೋ ದುಡ್ಡು 1 ಲ್ಯಾಕ್ ತೊಗೊಂಡಿದ್ದೀರಾ Yes, sir. ಅದಾಯಿತು ನೆಕ್ಸ್ಟು Credit ಕ್ರೆಡಿಟಾರ್ಸ್ ಇದೆ 4 ಲ್ಯಾಕ್ 50 5 ಲ್ಯಾಕ್ 40 ಜಾಸ್ತಿ ಇನ್ಕ್ರೀಸ್ ಆಗಿದೆ ಅಲ್ವಾ ಎಸ್ ಸರ್ ಇನ್ಕ್ರೀಸ್ ಆಗಿಲ್ಲ ಬರುತ್ತೆ ಅಲ್ವಾ ಹಾ ಪ್ಲಸ್ ಕ್ರೆಡಿಟಾರ್ಸ್ ಕರೆಕ್ಟಾ ಎಸ್ ಸರ್ ಎಷ್ಟು ಇನ್ಕ್ರೀಸ್ ಆಗಿದೆ 90,000 90,000 ಸೊ ಹಾಂ 90,000 ಕರೆಕ್ಟಾ ನಮ್ಮದು ಪ್ಲಸ್ ಇದೆ ಆ್ಯಡ್ ಮಾಡಿದ್ದೀವಿ ನೆಕ್ಸ್ಟ್ ಬಿಲ್ಸ್ ಪೇಯಬಲ್ಲು ಅದು ಇನ್ಕ್ರೀಸ್ ಆಗಿದೆ ಅಲ್ವಾ 10,000 increase ಆಗಿದೆ. ಬಿಲ್ಸ್ ಪೇಯಬಲ್ ದಟ್ ಇಸ್ ಆಲ್ಸೋ ಇನ್ಕ್ರೀಸ್ ಬಿಲ್ಸ್ ಪೇಯಬಲ್ 10,000 ಕರೆಕ್ಟಾ ಇದು ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಲ್ವಾ ಇದು ಎಸ್ ಸರ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಲ್ವಾ Yes, sir. 5,000 ಇದೆ 10,000 ಇದೆ 5,000 ಜಾಸ್ತಿ ಆಗಿದೆ. ಹೇಳಿದ್ರು ನಿಮಗೆ 5,000 ಜಾಸ್ತಿ ಆಗಿದೆ ಇನ್ಕ್ರೀಸ್ ಕರೆಕ್ಟ್ ಕ್ಲಾರಿಟಿ ಅಲ್ವಾ ಇದು ಹಾ ಇಲ್ಲೇ ಬರುತ್ತೆ ಕನ್ನಡಬಿಟ್ಟು ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಎಷ್ಟಿದೆಯಪ್ಪ 5,000 ಎಸ್ ಸರ್ ಆಯಿತಾ ಮತ್ತೇನಿದೆ ಅಷ್ಟೇ ಮತ್ತೇನಿದೆ ಡೌಟ್ ಕೇಳಿರಿ ಏನಿಲ್ಲ ಸರ್ ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಇದೆಯಲ್ವ ಎಲ್ಲದು ಇಷ್ಟು ಇದು ಟ್ರಾನ್ಸ್ಫರ್ ಮಾಡಿದರೆ ನೀವು ಸಮ್ ಮಾಡ್ದೇ 6 to 7 ಮಾರ್ಕ್ಸ್ ಬರುತ್ತೆ ನಿಮಗೆ ಸರಿ ಪಾಸ್ ಮಾಡಿ ಪಾಸ್ ಮಾಡಿದ್ರೆ ಎಲ್ಲ ನೀಟಾಗಿ ಪಾಸ್ ಮಾಡಿದ್ರೆ ಇಲ್ಲ ಹೋದಾಗ ಪಾಸ್ ಮಾಡಿದರೆ ಈ ಥರ ಮಷಿನರಿ ಕೊಟ್ಟರೆ ವರ್ಕಿಂಗ್ ನೋಟಲ್ಲಿ ಮಾಡೋದು ಅಷ್ಟೇ ಅಡ್ಜಸ್ಟ್ಮೆಂಟ್ ಇದೆ ವರ್ಕಿಂಗ್ ನೋಟ್ ತೊಗೊಂಡ್ಬಿಟ್ಟು ಅದಕ್ಕೆ ಫಿಕ್ಸ್ಡ್ ಅಸೆಟ್ಸ್ ಇದೆ ಅಡ್ಜಸ್ಟ್ಮೆಂಟ್ ಯಾವುದು ಬರುತ್ತೆ ಫಿಕ್ಸ್ಡ್ ಅಸೆಟ್ಸ್ ಪ್ರಾವಿಷನ್ ಆಫ್ ಟ್ಯಾಕ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಬರುತ್ತೆ ಫಿಕ್ಸ್ಡ್ ಅಸೆಟ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಷ್ಟೇ ಬರೋದು ಅಲ್ಲೇನು ಆ್ಯಡ್ ಸರ್ ಆಗುತ್ತೆ ಇದರಲ್ಲಿ ಬರೀ ಹಂಗೆ ಬ್ಯಾಲೆನ್ಸ್ ಕ್ಯಾರಿಯರ್ ಬ್ಯಾಲೆನ್ಸ್ ಈ ಥರ ಮಾಡಿ ಬಿಡ್ತಾರೆ ಅಷ್ಟೇ ನಾವು ಅಲ್ಲ ಅಡ್ಜಸ್ಟ್ ಮಾಡ್ತೀನಿ ನಾನೀಗ ನಾನು ಹೇಳಿದ್ದು ಪಾಸ್ ಮಾಡೋದು ಹೇಳ್ತೀನಿ ನಿಮಗೆ ಯು ಕ್ಯಾನ್ ಗೆಟ್ ಈಸಿಲಿ 6 to 7 ಮಾರ್ಕ್ಸ್ ಅಲ್ವಾ ಇದು ಹಾಂ ಜಸ್ಟ್ ಪಾಸ್ ಮಾಡಿದ್ರೆ ಅಷ್ಟೇ ಏನು ನೋಡಿವಲ್ಲ ಅಡ್ಜಸ್ಟ್ಮೆಂಟ್ ಹೋಗೋಣ ಈಗ ಎಸ್ ಸರ್ ಹಾಂ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಆನ್ ಮಷಿನರಿ ರುಪೀಸ್ 30,000 ಇದೆ ಮಷಿನ್ ಮೇಲೆ 30,000 ಡಿಪ್ರಿಷನ್ ಹೋಗಿದೆ ಅಲ್ವಾ ಹೌದೇನಪ್ಪ ಎಸ್ ಸರ್ ಡಿಪ್ರಿಷನ್ ಮಷಿನ್ ಆಗಿದೆ ಮತ್ತು ಫರ್ನಿಚರ್ ಮೇಲೆ 15,000 ಹೋಗಿದೆ ಟೋಟಲಿ 45,000 ಡಿಪ್ರಿಷನ್ ಆಗಿದೆ ಅಲ್ವಾ ಎಸ್ ಸರ್ ಸೊ ಡಿಪ್ರಿಸಿಯೇಷನ್ ಈಸ್ ನಾನ್ ಆಪರೇಟಿಂಗ್ ಏನು ಎಕ್ಸ್ಪೆನ್ಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ವಾ ಸರ್ ಹೌದೇನಪ್ಪ ಡಿಪ್ರಿಸಿಯೇಷನ್ ಇಸ್ ವಾಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸನ್ನು ಆ್ಯಡ್ ಮಾಡ್ತೀರಾ ಆಪರೇಟಿಂಗ್ ಎಕ್ಸ್ಪೆನ್ಸನ್ನು ಲೆಸ್ ಮಾಡ್ತೀರಿ ಡೈರೆಕ್ಟ್ ಮೆಥಡಲ್ಲಿ ಸೊ ಈ ಮೆಥಡಲ್ಲೆಲ್ಲ ಆ್ಯಡ್ ಮಾಡ್ತೀನಿ ಡಿಪ್ರಿಸಿಯೇಷನ್ ಅಲ್ವಾ ಇದು ಟೋಟಲ್ ತಗೊಳ್ಳ ಎಸ್ ಸರ್ ಟೋಟಲ್ಲು 45 30,000 30K ಪ್ಲಸ್ 15 ಎಸ್ ಸರ್ ಟೋಟಲಿ 45 45,000 ಡಿಪ್ರಿಷನ್ ಆಯಿತು ಅಲ್ವಾ ಎಸ್ ಸರ್ ಒಂದು ಎಂಟ್ರಿ ಆಯಿತು ಒಂದು ಅಡ್ಜಸ್ಟ್ಮೆಂಟ್ ಡಬಲ್ ಎಂಟ್ರಿ ಆಗಬೇಕಲ್ವಾ ಇನ್ನೊಂದು ಬರೋಣ ಈಗ ಇಲ್ಲಿ ಡಿಪ್ರೆಷನ್ ಯಾವುದು ಮಷಿನರಿ ಅಲ್ವಾ ಇದು ಎಸ್ ಸರ್ ಸೊ ಡಿಪ್ರೆಷನ್ ಆಫ್ ಮಷಿನರಿ ಇದೆ ಅಲ್ವಾ ನೋಡಲಿ ಬೈ ಅಂತಲ್ವಾ ಇದು ಬೈ ಡಿಪ್ರಿಸಿಯೇಷನ್ ಪ್ರಾಫಿಟ್ ಲಾಸ್ ಅಕೌಂಟ್ ಯಾವ್ದು ಕೊಡೋದು ಇರೋದು ನಾನು ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೊಡಿಲ್ಲ ಕಮ್ಮಿ ಬೇಡ ನಿಮಗೆ ಬೈ ಡಿಪ್ರಿಸಿಯೇಷನ್ ಎಷ್ಟಿದೆ 30,000 ಕರೆಕ್ಟ್ ಆಯಿತು ಎಸ್ ಸರ್ ಡಬಲ್ ಎಂಟ್ ಆಯ್ತಲ್ವ ಅದು ಸೇಮ್ ಫರ್ನಿಚರ್ ಇದೆಯಲ್ವಾ ಫರ್ನಿಚರ್ ಇದೆಯಲ್ವಾ 15,000 ಬೈ 15 ಡಿಪ್ರಿಸಿಯೇಷನ್ 15,000 15,000 ಕರೆಕ್ಟ್ ಇದು Yes, ಡಬಲ್ sir. ಎಂಟ್ರಿ ಆಯಿತು ಅಡ್ಜಸ್ಟ್ಮೆಂಟ್ ಮುಗೀತು ಕರೆಕ್ಟ್ ಅಲ್ವಾ ನೆಕ್ಸ್ಟು ಬಿಲ್ಡಿಂಗ್ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ ರುಪೀಸ್ 1,50,000 ಅಲ್ವಾ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದೀರಾ
ಅಸೆಟ್ ಹೇಳಪ್ಪ ಈಗ ಏನಂದರೆ ದರ್ಶನ ಇದಕ್ಕೆ ಜರ್ನಲ್ ಹೇಳು ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದಕ್ಕೆ ಬಿಲ್ಡಿಂಗ್ ಪರ್ಚೇಸ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಸ್ಲೋ ಆಗಿ ವಾಟ್ ಈಸ್ ಜರ್ನಲ್ ಎಂಟ್ರಿ ಟು ಪರ್ಚೇಸ್ ಆಫ್ ಬಿಲ್ಡಿಂಗ್ ಬ್ಯಾಂಕ್ ಅಕೌಂಟ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಕ್ಕೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಬಿಲ್ಡಿಂಗ್ಸ್ ವೆಂಕಟೇಶನ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದಕ್ಕೆ ಅದೇ ಸರ್ ಹೇಳು ಬೇಗ ಬ್ಯಾಂಕ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಡೇಟಾ ಟು ಬಿಲ್ಡಿಂಗ್ ಬಿಲ್ಡಿಂಗ್ ಅಕೌಂಟ್ ರಕ್ಷಿತಾ ಏನಮ್ಮ ಸೇಮಾ ಪ್ರಿಯಾಂಕಾ ಪರ್ಚೇಸ್ ಅಕೌಂಟ್ Purchase ಡೇಟಾ account ಕ್ಯಾಶ್ data. ಆರ್ ಬ್ಯಾಂಕ್ ಅಕೌಂಟ್ ಪರ್ಚೇಸ್ ಅಕೌಂಟ್ ಡೇಟಾ ಟು ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಲ್ವಾ ನಮಗೆ ಬಿಲ್ಡಿಂಗ್ ಬರ್ತಾ ಇದೆ ಬಿಲ್ಡಿಂಗ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಲ್ವಾ ಬ್ಯಾಂಕ್ ಆರ್ ಕ್ಯಾಶ್ ಹೌದೇನಪ್ಪ ಪರ್ಚೇಸ್ ಆಫ್ ಪರ್ಚೇಸ್ ಅಂದರೆ ಬಿಲ್ಡಿಂಗ್ ಹಾಂ ನಾವು ದುಡ್ಡು ಹೋಗ್ತಾ ಇದೆ ಬರ್ತಾ ಇಲ್ಲ ಈಗ ಅಲ್ವಾ ಸೊ ಕನ್ನಡಿ ಹೇಳ್ರಿ ಬಿಲ್ಡಿಂಗ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಆರ್ ಬ್ಯಾಂಕ್ ಅಂತ ಇರುತ್ತಲ್ವಾ ಇದು ಎಷ್ಟು ಪರ್ಚೇಸ್ ಮಾಡಿದ್ದೀರಾ 1,50,000 1,50,000 ಅಲ್ವಾ ಇದು ಎಸ್ ಎಷ್ಟು ಪರ್ಚೇಸ್ ಮಾಡಿದ್ದೀರಾ ಇದು ಜನರೇಟ್ ಕ್ಲಿಯರ್ ಅಲ್ವಾ ಇದು ಸರ್ ಇದಕ್ಕೆ ನೀವು ಅಡ್ಜಸ್ಟ್ಮೆಂಟ್ ಆಗುತ್ತೆ ಈಗ ನೋಡಿ ನೀವು ಬಿಲ್ಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀರಲ್ವಾ ಇಲ್ಲಿ ಬಿಲ್ಡಿಂಗ್ ಅಕೌಂಟ್ ಮಾಡಿದ್ರೆ ಟು ಬ್ಯಾಂಕ್ ಆಗಬೇಕಲ್ವಾ ಎಸ್ ಸರ್ ಕರೆಕ್ಟ್ ಅಲ್ವಾ ಎಸ್ ಸರ್ ಅದಕ್ಕೆ ಬರೀತಾ ಇದ್ದೀನಿ ಕರೆಕ್ಟಾ ಎಸ್ ಸರ್ ಟು ಬ್ಯಾಂಕ್ ಬ್ಯಾಂಕ್ ಅಂತ ಬರ್ತೀರಾ ಹೌದು ನಮ್ಮ ಇದು ಪರ್ಚೇಸ್ ಅಲ್ವಾ ಇದು ಪರ್ಚೇಸ್ ಎಷ್ಟು ಹೇಳಿ 1,50,000 ಕರೆಕ್ಟಾ ಇದು ಎಸ್ ಸರ್ ಡಬಲ್ ಎಂಟ್ರಿ ಆಯ್ತಲ್ವಾ ಎಸ್ ಸರ್ ಹಾಂ ಸೇಲ್ ಆದರೆ ಕ್ರೆಡಿಟ್ ಬರುತ್ತೆ ಡಬಲ್ ರಿವರ್ಸ್ ಆಗುತ್ತಲ್ವಾ ಅವಾಗ ಎಸ್ ಸರ್ ಪರ್ಚೇಸ್ ಆದರೆ ಡೆಬಿಟ್ಲಿ ಬರುತ್ತೆ ಸೇಲ್ಸ್ ಆದರೆ ಕ್ರೆಡಿಟ್ಲಿ ಬರುತ್ತೆ ಕರೆಕ್ಟ್ ಅಲ್ವಾ ಇದು Yes. ಹಾಂ ಇದು ಮಾಡಿದ್ದೀನಿ ಎಲ್ಲ ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಆಯ್ತಲ್ವಾ ಎಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ರಿಟರ್ನ್ ಆಫ್ ಆಗಿದೆ ನೋಡಿರಿ 10,000 ಅಡ್ಜಸ್ಟ್ಮೆಂಟ್ ಲಾಸ್ಟ್ ಅದೇ ಇದೆ ನೋಡಿ ಅದು ತೊಗೊಂಡಿದ್ದೀವಿ 10,000 ಬಿಲ್ಡಿಂಗ್ ಇದೆಯಾ ಅದಾಯ್ತಲ್ವಾ ಬಿಲ್ಡಿಂಗೇ ಮಾಡಿದ್ದೀವಿ ಅಲ್ಲಷ್ಟೇ ಒಂದು ಎಂಟ್ರಿ ಆಯಿತು ಅದನ್ನು ತೋರಿಸ್ತೀನಿ ಡಿಪೋಸಿಟ್ ಡಬಲ್ ಎಂಟ್ರಿ ಆಯಿತು ಬಿಲ್ಡಿಂಗ್ ಒಂದು ಎಂಟ್ರಿ ಆಗಿದೆ ಏನು ಎಂಟ್ರಿ ಆಗಿಲ್ವಲ್ಲ ಎಲ್ಲ ಆಗುತ್ತೆ ಅದು ಇನ್ವೆಸ್ಟಿಂಗ್ ಅಲ್ವಾ ಸೇಲ್ ಪರ್ಚೇಸ್ ಬರೋದೆಲ್ಲಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಇಲ್ಲಿದೆ ಅಲ್ವಾ ಎಸ್ ಪರ್ಚೇಸ್ ಆಫ್ ಬಿಲ್ಡಿಂಗ್ ಪರ್ಚೇಸ್ ಆಫ್ ಬಿಲ್ಡಿಂಗ್ ಲೆಸ್ ಆಗುತ್ತೆ ಪ್ಲಸ್ ಲೆಸ್ ಅಲ್ವಾ ಇದು ಎಸ್ ಸರ್ ಎಷ್ಟಿದೆ 1,50,000 1,50,000 ಮೈನಸ್ ಇದು ಎಸ್ ಸರ್ ನೆಕ್ಸ್ಟು ಅಷ್ಟೇ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿತೀವಿ ಕ್ಲಾರಿಟಿ ಬಂತಲ್ವ ಈಗ Yes, ಜಸ್ಟ್ sir. ಕ್ಲೋಸ್ ಮಾಡೋಣ ಈಗ ಕ್ಲೋಸ್ ಮಾಡಿದ್ರೆ ಎಲ್ಲಿದೆ 4,30,000 ಡೈರೆಕ್ಟ್ ಅಲ್ವ ಇದು 4,30,000 4,30,000 ಡಿಫ್ರೆನ್ಸ್ ಅಮೌಂಟು ಟು ಬ್ಯಾಂಕ್ ಅಂತ ಹೋಗ್ಬೇಕಲ್ವ ಇದು ಸರ್ ಎಷ್ಟಿದೆ ಡಿಫ್ರೆನ್ಸ್ ಎಷ್ಟು ಗೊತ್ತಾಗಿದೆ 1,00,000 ಅಲ್ವಾ 1,00,000 ಟು ಬ್ಯಾಂಕ್ ಅಲ್ವ ಇದು ಬ್ಯಾಲೆನ್ಸಿಂಗ್ ಫಿಗರ್ ಅಲ್ವಾ ಇದು ಪರ್ಚೇಸ್ ಆಫ್ ಮಷಿನರಿ Machinery. ನಾನು ಹೇಳಿದೆ ನಿಮಗೆ ಡೆಬಿಟ್ಸ್ ಇದೆ ಪರ್ಚೇಸ್ ಬರುತ್ತೆ ಸೊ ಪರ್ಚೇಸ್ ಆಫ್ ಮಷಿನರಿ ಪರ್ಚೇಸ್ ಆಫ್ ಮಷಿನರಿ ಮೈನಸ್ ಅಲ್ವಾ ಮೈನಸ್ 1,00,000 ಕರೆಕ್ಟ್ ನಮ್ಮ ಇದು ಸೊ ನೆಕ್ಸ್ಟು ಮಷಿನರಿ ಕ್ಲೋಸ್ ಮಾಡಿದ್ವಿ ಬಿಲ್ಡಿಂಗ್ ಕ್ಲೋಸ್ ಮಾಡೋಣ ಹಾಂ ಬಿಲ್ಡಿಂಗ್ ನೋಡ್ರಿ ಟ್ಯಾಲಿ ಆಗುತ್ತೆ ಅದೇನು ಬೇಕಾಗಿಲ್ಲ ಅಲ್ವಾ ಏನು ಬೇಕಾಗಿಲ್ಲ ಅದೇನು ಡಿಫ್ರೆನ್ಸ್ ನಮ್ಗೆ ಬರ್ತಾ ಇಲ್ಲ ಟ್ಯಾಲಿ ಆಯ್ತಲ್ವಾ Yes. ಇದು ಟ್ರಾನ್ಸ್ಫರ್ ಆಗಲ್ಲ ಅದೇ ಕ್ಲೋಸ್ ಆಗುತ್ತೆ ಫರ್ನಿಚರು ಇದು 1,50,000 ಅಲ್ವಾ ಇದು 1,20,000 1,20,000 ಅಗೈನ್ ಟು ಬ್ಯಾಂಕ್ ಅಲ್ವಾ 35,000 ಟು ಬ್ಯಾಂಕ್ ಬ್ಯಾಲೆನ್ಸ್ ಫಿಗರ್ ಏನು ಬರೀತೀರಾ 25,000 ಪರ್ಚೇಸ್ ಅಲ್ವಾ 35,000 ಸರ್ ಸೊ ಪರ್ಚೇಸ್ ಆಫ್ ಫರ್ನಿಚರ್ ಫರ್ನಿಚರ್ ಮೈನಸ್ ಅಲ್ವಾ ಎಸ್ ಸರ್ ಎಷ್ಟು ಅದು 35,000 ಕ್ಲೋಸ್ ಮಾಡೋಣ ಈಗ ಎಸ್ ಸರ್ ಫಸ್ಟು ಟ್ಯಾಕ್ಸ್ ಪೇಡ್ ಇಲ್ಲ ಬಿಡ್ರಿ ಟೋಟಲ್ ತಗೊಳ್ರಿ ಎಷ್ಟಾಗುತ್ತೆ ನೋಡ್ರಿ ಟೋಟಲು ಕ್ಯಾಶ್ ಫ್ರಮ್ ಯೂಸ್ ಪ್ಲಸ್ಸೇ ಬರುತ್ತೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಎ ಇಲ್ಲ ನೋಡಿ ಹೀಗೆ ಬಂದ್ಬಿಟ್ಟು ಹೀಗೆ ಬಂದ್ಬಿಟ್ಟು ಎಷ್ಟು ಬರುತ್ತೆ 1,15,000 ಕರೆಕ್ಟ್ 1,00,000 15,000 ಪ್ಲಸ್ ಇದು
ಅಲ್ಲೆಲ್ಲ ಪ್ಲಸ್ ಮಾಡ್ಕೊಡೋಣ ಸರ್. ಹಾಂ ಕೆಳಗೆ ಮೈನಸ್ ಇದೆ ಸ್ಟಾಕ್ ಅಲ್ಲ ಅಲ್ಲಿ 25,000 ಸರ್. ಹಾಂ ಇಲ್ಲ ಸರ್ 1,15,000 ಮೈನಸ್ ಮಾಡೋದಂದ್ಮೇಲೆ ಮೈನಸ್ ಮಾಡೋದ್ಮೇಲೆ 1,15,000 ಬರುತ್ತೆ ಸರ್. 2,25,000 ಬರುತ್ತೆ ನಾವು. ಹೌದಾ ಟೋಟಲ್ ಪ್ಲಸ್ ಇರೋದು 2,25,000 ಸರ್. ಹಾಂ ಆ 1,10,000 ಮೈನಸ್ ಮಾಡಿದ್ರೆ 1,15,000 ಬರುತ್ತೆ. ಈಗ ಎಷ್ಟು ಬರುತ್ತೆ ಬ್ಯಾಲೆನ್ಸ್ ನಿಮಗೆ 1,15,000. 1,50,000 ಹಾಂ ಸರ್. ನೀವು ರಾಂಗ್ ಟ್ಯಾಲಿ ಆಗಲ್ಲ ಬಿಡ್ರಿ ಬಟ್ ನೋಡೋಣ ಆಮೇಲೆ. ಹಾಂ ಸರ್. 1,15,000 ಇಲ್ಲಿ. ಎಸ್ ಸರ್. ಹಾಂ ಸೊ ಇನ್ವೆಸ್ಟಿಂಗ್ ಅಲ್ವಾ ಇದು? ಹಾಂ ಸರ್. ಇಲ್ಲಿ ಮೈನಸ್ ಅಲ್ವಾ ಇದು? ಎಸ್ ಸರ್. ಕ್ಯಾಶ್ ಯೂಸ್ಡ್ ಫಾರ್ ಅಲ್ವಾ ಇದು? ಎಸ್ ಸರ್. ಎಸ್ ಸರ್ ಯೂಸ್ಡ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ 2,85,000 ಹಾಂ ಸರ್. 2,85,000 ಮೈನಸ್ ಅಲ್ವಾ ಇದು? ಎಸ್ ಸರ್ ಇಲ್ಲಿ ಅದು 2 lakh ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ 2 lakh ಅಲ್ವಾ ಇದು? ಎಸ್ ಸರ್ ನೋಡ್ರಿ ಇಲ್ಲಿ ಪ್ಲಸ್ಸು ಮೈನಸ್ಸು ಪ್ಲಸ್ ಹುಟ್ಟಿದ ಬರುತ್ತಾ 50,000 ಬರುತ್ತೆ ಸರ್. ಬರಲ್ವಾ? 30,000 ಇಲ್ಲ 85 ಬರುತ್ತೆ. 2,85,000 3,15,000 ಅಲ್ಲ ಇಲ್ಲ 50 ಬರ್ಬೋದು ನೋಡಿ. ಮೂರನ್ನ ಆ್ಯಡ್ ಮಾಡಬೇಕಾ? ಇಲ್ಲ ಅವೆರಡು ಆ್ಯಡ್ ಮಾಡು, ಅದನ್ನ ಲೆಸ್ ಮಾಡಿ. ಚೆಕ್ ಮಾಡಿ ನೋಡೋಣ. 40,000 ಬರ್ತಾ ಇಲ್ವಾ? ಇದರ ಚೆಕ್ ಮಾಡಿ ಕರೆಕ್ಟಾಗಿ ಫಸ್ಟ್. ಕರೆಕ್ಟ್ ಇದೆ ಸರ್ ಅದು. 30,000. 30,000 ಬರ್ತದೆ. ಯಾವುದು 50 ಬರ್ತಾ ಇಲ್ವಾ? ಹಾಂ ಟ್ಯಾಕ್ಸ್ ಇದೆಯಾ ಟ್ಯಾಕ್ಸ್ ಇದೆಯಲ್ಲ ಅಡ್ಜಸ್ಟ್ಮೆಂಟಲ್ಲಿ ಯಾವ್ದು ಮಿಸ್ ಆಗಿದೆ ಕೊನೆ ಯಾವ್ದಾರು ಒಂದು. ಟ್ಯಾಕ್ಸ್ ಇಲ್ಲ ಸರ್. ಸ್ಟಾಕ್ ನೋಡೋ ಬರೀ ಸ್ಟಾಕ್ ನೋಡೋ ಫಸ್ಟ್ ಡಿಫ್ರೆನ್ಸ್ ನೋಡಿ ಸ್ಟಾಕು. 4,50,000 ಮತ್ತು ಯಾರು ಹೇಳಿದ್ರಪ್ಪ 1 lakh ಏನೋ ಅಂತ ಡಿಫ್ರೆನ್ಸು? ಫ್ರೀಯಾ ಸರ್? ಸ್ಟಾಕ್ ಡಿಫ್ರೆನ್ಸು 90,000 ಅಲ್ವಾ ಇದು? Yes, ಈಗ sir. ಚೆಕ್ ಮಾಡಿ ಕರೆಕ್ಟ್ ಬರ್ತದೆ ನೋಡ್ರಿ. ಈಗ ಇದು ಕರೆಕ್ಟ್ ಇದೆ ಅಲ್ವಾ? ಸರ್ ಅದು ಚೇಂಜ್ ಮಾಡಬೇಕಲ್ಲ. ಇಲ್ಲಿ ಇದಲ್ವಾ? ಹ್ಞೂ ಎಷ್ಟಾಗುತ್ತೆ ನೋಡಿ. 1 lakh ಇನ್ 20,000 ಇನ್ಕ್ರೀಸ್ ಆಗುತ್ತೆ ಸರ್. 135 ಆಗುತ್ತೆ. 1,17,000 ಆಗುತ್ತೆ ಸರ್. ಇಲ್ಲ 17 ಆಗಲ್ಲ. 1,35,000 ಆಗುತ್ತೆ ಸರ್. ಇನಿಷಿಯಲ್ 1,15,000 ಇತ್ತು ತಾನೇ. ಹಾಂ 1,35,000 ಆಗುತ್ತೆ. 135ನಾ? ಎಸ್ ಸರ್. ಎಸ್ ಸರ್ ಈಗ ಈಗ 50,000 ಬರುತ್ತೆ. ಬರುತ್ತೆ ನೋಡ್ರಿ ಚೆಕ್ ಮಾಡಿ. ಬರುತ್ತೆ. ಅದು ಯಾರಿಗೆ ಗೊತ್ತಾಗಿಲ್ಲ ನಿಮಗೆ?